ಹರೀಶ್. ದಿಸ್ ಇಸ್ ಹರೀಶ್. Hello guys. ಏನಪ್ಪ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಜೀವನದಾಗ ಯಾವುದೂ ಕಷ್ಟ ಇಲ್ಲ ಹರೀಶ್. ಓಕೆ ಆದರೆ ಇದು ಬರತ್ತಿಲ್ಲ ಸ್ಟ್ಯಾಂಡ್ ಅದ. ಸೊ ದಟ್ ಈಸ್ ವಾಟ್ ಐ ಸೆಡ್. ಜೀವನದಾಗ ಯಾವುದೂ ಕಷ್ಟ ಇದು ಈಸಿ ಇಲ್ಲ. ನಗು ಬರ್ಲಿಲ್ವಾ? ಗೋಪ್ರೋ ತೊಗೊಂಡು ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಎಲ್ಲ ಐತಿ, ಕನೆಕ್ಷನ್ ಆಗಲ್ಲ. ಅಸಿಸ್ಟೆಂಟ್ನು ಪ್ರಾಪರಾಗಿ ಸಿಕ್ಕಿಲ್ಲ ನಮ್ಗೆ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. There you go. This trip begins to go. Wow. ಇವ್ನು ಯಾವನ ಸೆಡೆ ನನ್ನ ಮಗ. Mind your words, bro. Sorry. Indecent fellow. Yes, successfully. ಅದು ಬಾಕ್ಸ್ ಹೋಗ್ಬಿಡ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. So, what's the plan? The plan is I don't know. Very good. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. 7 ಗಂಟೆಗೆ ಬಿಡ್ತೇನೆ ಅಂತ ಹೇಳಿ 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಬೆಂಗಳೂರಿನಾಗ ಏನು ಬರ್ತಾನೆ. ಕಾಲೇಜ್ ಕಲಿಯುವಂತಂದ್ರೆ ಕಾಲೇಜ್ ಕಡೆ ಹೋದಾರ ಕಾಲೇಜ್ ಕಲ್ತು ಉದ್ಧಾರ ಆಗ್ರಿ ಅಂತಂದ್ರೆ ನಮ್ಮ ಜೊತೆ ಸೇರಿ ಹೇಳೋಣ. ಕಾಲೇಜ್ 8 o'clock ಬಿಟ್ಟಿದ್ದೈತಿ. ನೆಕ್ಸ್ಟ್ ವಾಟ್ಸ್ ದ ಪ್ಲ್ಯಾನ್ ಅಂತ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ GoPro is all set. GoPro ಸೆಟ್ ಆಗೈತಿ. ಆ್ಯಂಡ್ ಪ್ರಾಪರ್ ಡೇ 1, ಡೇ 2, ಡೇ 3 ಯೂಸ್ಫುಲ್ಲಾಗಿ ಕಂಟೆಂಟ್ ಮಾಡೋಣ. ಓಕೆ, ಇವರೆಲ್ಲ ಮಾಡೋದು ಬೇಡ, ನಾವು ಸ್ವಲ್ಪ ಮಾಡೋಣ. ನಾನು ಬರ್ತೀನಿ ಮಾಡಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. Chamada, chamada na cena. Matada, chamada, chamada, chamada na cena. Matada, chamada, chamada na cena. Matada, chamada, chamada na cena. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಬರೀ ಇಂಥದೆಯಾ? ಗೋವಾ ರೀಚ್ ಆಗಿ ಎಷ್ಟು ಗಂಟೆ ಆಯ್ತು? ಒಂದು ತಾಸು ಆಯ್ತು. ಚೆಕ್ಔಟ್ ಮಾಡಿ ಚೆಕ್ ಇನ್ ಮಾಡಿ ಜೀಪ್ ಕಡೆ ಹೊಂಟೇವಿ. ಬೀಚ್ ಕಡೆ ಹೊಂಟೇವಿ. ಬೀಚ್ ಕಡೆ ಹೊಂಟೇವಿ. ಕಲ್ಲ ರಸ್ತೆ ಮೇಲೆ ಇಟ್ಟು ಹುಚ್ಚ ಬಿಡ್ತೀನಿ. ಸೊ ಇದನ್ನು ಮ್ಯೂಟ್ ಮಾಡಿರೋಣ. ಬೀಚ್ ಮಗ. ಯಾವ ಬೀಚ್? ಕ್ಯಾಂಡಲಿಂಗ್ ಬೀಚ್. ಡೇ 1 ನಾವು ಸ್ಟಾರ್ಟ್ ಮಾಡೋದು ಇಲ್ಲಿಂದ. ಲೆಟ್ಸ್ ಬೀಚ್ ಇಲ್ಲಿಂದ ಬೇರೆ ಎಲ್ಲ ತೋರಿಸ್ತೀನಿ ನಿಮಗೆ. ಮಸ್ತ್ ಮೀಟರ್ ಬೇಕು, ಮೀಟರ್. 1 hour later. ಟುಡೇ ಇಟ್ಸ್ ಅ ಡ್ರೈ ಡೇ. ಅದಕ್ಕೆಲ್ಲ ಡ್ರೈ ಚುರುಮುರಿ ಖಾರ ಹಿಂಗೊಂದು ಮುರ್ಮುರಿ आते हैं भाई, अंदर से बाहर आते हैं. अंदर से बाहर आते हैं. बाहर से कोई अंदर ना आते. Yeah guys. These people are distracting me more. This is Candlein Beach. हाँ, ಈಗ ಮಜಾ ಆಯ್ತು ನೋಡ್ರಿ ಎಲ್ಲರಿಗೂ. सीट लगेगा तो बोलो, बैठने के लिए, सामान रखने के लिए, नहाने के लिए, वॉशरूम, चेंज रूम है, होटल है हमारा, शॉपिंग, जूस, उसका अभी नहीं चाहिए भाई. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಗೈಸ್, ವಾಟರ್ ಆ್ಯಕ್ಟಿವಿಟಿ ಡೀಲ್ ಮಾಡಕ್ಕೆ ಹೊಂಟೇವಿ. ಮೇ ಬಿ ವರ್ಕೌಟ್ ಆಗ್ತೈತಿಲ್ಲ ಅಂತ ಗೊತ್ತಿಲ್ಲ. ಸೀನ್ ಐತಿ. ದ ಪ್ರಾಸೆಸ್. ಗೈಸ್, ಕ್ಯಾಂಡೋಲಿನ್ ಬೀಚ್ ಬಂದ್ ಆಗೈತಿ. ವಾಟರ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಇಲ್ಲಿ ಏನೈತಂದ್ರೆ ಒಳಗೆ ಎಂಟರ್ ಆದ ಕೂಡಲೇ ನಿಮಗೆ ಅವ್ರು ಬಂದು ಅಪ್ರೋಚ್ ಮಾಡ್ತಾರೆ. ಹಿಂಗೈತಿ, ಇಷ್ಟಿಷ್ಟು ಪ್ರೈಸ್ ಐತಿ, ಬರ್ರಿ ಕುಂದ್ರಿ ಅಂತೇಳಿ. ಬಟ್ ಆ ಚೇರಿಗೆ ಸಪ್ರೇಟ್ ಪ್ರೈಸ್ ಇರ್ತೈತಿ, ಅದನ್ನು ನಿಮಗೆ ಹೇಳಿರೋದಿಲ್ಲ. ನಾನು ಹಂಗೆ ಅವ್ರು ಅಲ್ಲಿ ಮಟ್ಟ ಹೋಗಿದ್ದೆ, ಬಟ್ ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಇದಕ್ಕೆ ನಾನು ಪೇ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ
ಇಲ್ಲ ಪೇ ಮಾಡೋದಿಲ್ಲ ಅಂತಂದ್ರೆ ನಿಮ್ಗೆ ಕುಂದ್ರಕ್ಕೆ ಆಗೋದಿಲ್ಲ ಅಂತೇಳಿ. ಬೆಟರ್ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. ನೀವೇನು ಫುಲ್ ಡೇ ಅಲ್ಲೇ ಕುಂದಿರ್ತೀರ ಅಂತಂದ್ರೆ ಏನಾದರೂ ಸನ್ಬಾತ್ ಅಂತ ಹೇಳ್ತಾರಲ್ಲ ಅದೆಲ್ಲ ನೀವು ಮಾಡ್ತೀರಂದ್ರೆ ನೀವು ಅಲ್ಲಿ ಕುಂದಿರ್ಬೋದು. ಬಟ್ ಅದನ್ನು ಅವಾಯ್ಡ್ ಮಾಡಿಬಿಡೋದು ಬೆಟರ್. ಆ್ಯಂಡ್ ಪ್ರೈಸ್ ಎಲ್ಲ ಆಮೇಲೆ ಅವ್ರು ಹೇಳ್ತಾರೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ 10,000 ರೂಪೀಸ್ ಕೊಟ್ಟರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಂತೆ. ಬಟ್ ನಾವು ಸೆಲೆಕ್ಟೆಡ್ ಇದನ್ನಷ್ಟೇ ಕೇಳಿದ್ವಿ, ನೋಡೋಣ ಅದಕ್ಕೇನು ಪ್ರೈಸ್ ಹೇಳ್ತಾರೆ ಅಂಥೇಳಿ. ಅದನ್ನು ನೋಡಿ ಹೇಳಿದ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಏನು ನಡೆಯತೈತಿಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ. ರೇಟ್ ಅಂತೂ ಮಾತಾಡಾಗೈತಿ. ಟೋಟಲಿ 2 ಪ್ಯಾರಾಸೀಲಿಂಗ್, ಜಸ್ಟ್ 2 ಜೆಟ್ ಸ್ಕಿ ಇದಷ್ಟೇ ಡೀಲ್ ಮಾಡೀವಿ. ಅದಕ್ಕೆ ಅರೌಂಡ್ 5,000 ರೂಪೀಸ್ ನಮ್ದು. ಆ್ಯಂಡ್ ಅಂದರೆ ಒಂದೊಂದು ಜೆಟ್ ಸ್ಕಿ 500 ರೂಪೀಸ್ ಇಂಟು 2 ಆ್ಯಂಡ್ ಪ್ಯಾರಾಸೀಲಿಂಗ್ ಒಂದೊಂದು ಪರ್ಸನಿಗೆ 1000 ರೂಪೀಸ್. ಸೊ ಅದು ಬೇರೆದೈತಿ ಇಲ್ಲಿ ಡಬಲ್. ಒಂದೊಂದು ಟ್ರಿಪ್ ಒಳಗೆ ಅಂದ್ರೆ ಪ್ಯಾರಾಸೀಲಿಂಗ್ ಒಳಗೆ ನಿಮ್ಗೆ 2 ಮಂದಿಗೆ ಹಾಕಿ ಕಳಿಸ್ತಾರೆ. ಅದು ನಾವು ಮುಂಚೆ ಏನು ಹೇಳಿಲ್ಲ, ಡಬಲ್ ಅಂತ ಹೇಳ್ತಾರೆ. ಅದು ನಿಮಗೇನು ಅರ್ಥನೂ ಆಗೋದಿಲ್ಲ. ಅಲ್ಲಿ ಹೋಗಿಂದ ನಾವು ಗೊತ್ತಾಗ್ತೈತೆ ಅದು ಏನೈತೆ ಅಂಥೇಳಿ. ಅದು ನೀವು ಮುಂಚೆ ಕೇಳ್ಬೋದು, ಅದು ಬೆಟರ್. ಬಟ್ ಇಲ್ಲಿ ಇನ್ನೊಂದು ದೊಡ್ಡ ಸ್ಕ್ಯಾಮ್ ನಡೆಯತೈತಿ. ಅದೇನೈತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಜಸ್ಟ್ ವೇಟ್ ಮಾಡಿರಿ. ಭಾಗ 1 ಭಾಗ 2 ಮುಂಡಿದೆ ಸಾಂಗ್ಲಿಯಾನಾ. ಸೊ ಫೈನಲಿ ಬಿಲ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟು ನಾವು ಒಳಗೆ ಹತ್ತೇವೆ. ಇನ್ನೊಂದು ಸ್ಕ್ಯಾಮ್ ಏನಾಯ್ತಂತಂದ್ರೆ ನೀವು ಅಲ್ಲಿ ಕೊಟ್ಟಿದ್ದ ಬಿಲ್ಕಿಂತ ಜಾಸ್ತಿ ಇಲ್ಲೂ ಒಳಗೆ ಬಂದು ಇವ್ರು ಕೇಳ್ತಾರೆ. ಎಕ್ಸ್ಟ್ರಾ ಅಡ್ವೆಂಚರಸ್ ಮಾಡಬೇಕಪ್ಪ, ನಿಮಗೆ ಇನ್ನೊಂದು ಸ್ವಲ್ಪ ಡಿಪ್ ಮಾಡಿ ತೆಗಿಬೇಕಂತಂದರೆ ಇನ್ನೊಂದು 1,200 ರೂಪೀಸ್ ಕೊಡು ಅಂಥೇಳಿ. ಇಲ್ಲಾಂತಂದ್ರೆ ನೀವು ಜಸ್ಟ್ 1 or 2 ಮಿನಿಟ್ಸ್ ಹಿಂಗೆ ಹಾರಿಸಿ ಹಿಂಗೆ ಇಳಿಸ್ಬಿಡ್ತಾರೆ. ಸೊ ಬೆಟರ್ ನೀವು ಕೆಳಗೆ ಮಾತಾಡುವಾಗ ಅವ್ರು ಆ ಕಡೆ ಕೇಳಿ ನಾನು ಹಿಂಗೆ ಮಾಡ್ಬೇಕು, ನಾನು ಹಿಂಗೆ ಚಲೋ ಆಗಬೇಕು, ಇನ್ನೊಂದು 1,000 ಎಕ್ಸ್ಟ್ರಾ ಅವ್ನ ಕಡೆ ಕೊಟ್ಟು ಬರೋದು ಬೆಸ್ಟ್. ನೀವು ಇಲ್ಲಿ ಕೊಡೋದು ಒಂದ, ಅಲ್ಲಿ ಕೊಡೋದು ಒಂದ. ಸೊ ಬೆಟರ್ ನೀವು ಅಲ್ಲಿ ಕೊಟ್ಟು ಬಿಟ್ರಿ ಅಂದರೆ ಇವ್ರ ಕಡೆ ಮಾತಾಡ್ಬಿಡ್ತಾರೆ. ಸೊ ಹಂಗೆ ಮಾಡಿಬಿಟ್ರಿ. ಸೊ ಫೈನಲಿ ಫ್ಲೈ ಮ್ಯಾಲಿನ ವ್ಯೂ ನಿಮ್ಗೆ ತೋರಿಸ್ತೀನಿ. ಸೊ ಹೆಂಗೈತಿ ಏನಿಲ್ಲ ಅಂತ ನೋಡಿದ್ರೆ ನಮಗೆ ಗೊತ್ತಾಗ್ತೈತಿ. ಗೋಯಿಂಗ್ ಟು ಫ್ಲೈ ಟುಡೇ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಫ್ಲೈಯಿಂಗ್. ಗೋವಾನ ಫಸ್ಟ್ ಟೈಮ್. ದ ನ್ಯೂ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. I don't wanna think about you. I'm done with you. I'm done with you. I'm done with you. We lost for tonight. I'm done with you. I'm done with you. I'm done with you. ಅಲ್ಲೇ ಸೊ ಡೇ 1 ಅಲ್ಲಿ ಏನೇನಾಯ್ತು ಅಂತಂದರೆ ಬಂದಿರೋದು 12 ಗಂಟೆ 1 ನಿಮಿಷ. ಸಾರಿ 6 ಗಂಟೆಗೆ ಬಿಡೋರು, ನಾವು 8 ಗಂಟೆಗೆ ಬಿಟ್ಟೇವೆ. ಒಂದಿಷ್ಟು ವಾತಾವರಣ ಕಾರಣದಿಂದ ರೈಲು ಗಾಡಿ ತಾಮದವಾಗಿ ಚಲಿಸಲಾಗಿದೆ. ಫಸ್ಟ್ ಡೇ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದಾ? ಎನಿವೇಸ್ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಅರೌಂಡ್ 4 ಜನ ಫುಲ್ ಮಾಡಿದ್ರೆ 9,000 ರೂಪಾಯಿ ಆಗ್ತಿತ್ತು. ಬಟ್ ಬೇಕಾಗಿರೋಷ್ಟು ಸೆಲೆಕ್ಟ್ ಮಾಡೀವಿ. ಸೊ 7,075 ಸಮಥಿಂಗ್. ಬೆಟರ್ ಬಾರ್ಗೇನ್ ಭಾಳ ಮಾಡಿರಿ. ಫಸ್ಟ್ ಟೈಮ್ ಅವ್ರು ಹೇಳಿದ ಪ್ರೈಸಿಗೆ ಹೋಗ್ಬೇಡ್ರಿ, ನಿಮ್ಮಿಂದ ಬರ್ತಾರೋದು. ಸೊ ರಿಕ್ವೆಸ್ಟ್ ಮಾಡ್ಕೊರಿ, ದ್ಯಾಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯು ಆಲ್. ಫಸ್ಟ್ ಎಲ್ಲಿ ಏನು ತೊಗೊಳಕ್ಕೆ ಹೋದ್ರು ಬಾರ್ಗೇನ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ದಟ್ಸ್ ದ ವೆರಿ ಗುಡ್ ನಾಲೆಡ್ಜ್ ಇಂಡಿಯನ್ ಪೀಪಲ್ ಇಲ್ಲ ಇಟ್ಕೋಬೇಕು. ಇಟ್ಸ್ ನಾಟ್ ಹ್ಯಾವ್, ಇಟ್ ಶುಡ್ ಹ್ಯಾವ್. ಕೂತ್ಗಳಲ್ಲಿ ಅವರು 1,000 ರೂಪಾಯಿ ಹೇಳಿದ್ರೆ ನೀವು 500 ರೂಪಾಯಿ ಕೇಳಕ್ಕೆ ನೀವು ಅಂಜಾಕ್ ಹೋಗ್ಬೇಡ್ರಿ. ಕೇಳ್ಬಿಟ್ರಿ, ಅವ್ರಿಗೇನು ಗೊತ್ತಿರೋಂಗಿಲ್ಲ. ನಾಳೆ ಸಪೋಸ್ ಈಗ ನಾ ಬಂದು 500 ರೂಪಾಯಿ ಕೇಳಿದೆ ಅಂತಂದ್ರೆ ಸಂತೋಷ್ ಬಂದು 500 ರೂಪಾಯಿ ಕೇಳೋದ ನೋಡೋ ಮರ್ಯಾದೆ ಏನಾಗಬೇಡ ಅಂತ ಅವ್ರಿಗಂತ ಗೊತ್ತಿರೋಂಗಿಲ್ಲ. ನಾನು ನಾಳೆ ಬರ್ತೀನಿ, ಒಂದು ಗೊತ್ತಿಲ್ಲ, 100 ರೂಪಾಯಿ ಕೇಳ್ರಿ, ಏನು ಬೇಜಾರೈತಿ. ಅದು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಲಂಚ್ ಮಾಡಿ ಆಮೇಲೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಈಗ ನೆಕ್ಸ್ಟ್ ವಾಟ್ ವಾಸ್ ದಟ್ ಪಾಯಿಂಟ್? ಓಕೆ, ಟೆಲ್ ಮಿ ದ ನೇಮ್. ರೈಟ್ 10 times. ದೇವ್ರು ನೀನು ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎಸ್,
ಸೊ ಇದು ನೆಕ್ಸ್ಟ್ ಸ್ಪಾಟ್ ಏನೈತೆ ಅಂದ್ರೆ ಡೊನಾಪೋಲಾ ಬೀಚ್ ಅಂತ ಒಂದು ಐತಿ, ಸನ್ಸೆಟ್ ಪಾಯಿಂಟ್. ಇಟ್ಸ್ ಲೈಕ್ ಸೂಪರ್ ಐತಿ, ಸ್ಪಾಟ್ ಅಂತೂ ಮಸ್ತ್ ಐತಿ. ಬಟ್ ನೀವು ಹೋಗ್ಬೇಕಾಗಿರೋ ಟೈಮ್ ಏನಂತಂದ್ರೆ 5:30 ಇರೋಂಗೆ ಹೋಗ್ಬೇಕು. ಆ್ಯಂಡ್ ಮ್ಯಾಪ್ ನೋಡಿ ಹೋದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ. ಮ್ಯಾಪ್ ಬೇರೆ ಕಡೆ ತೋರಿಸ್ಬಿಡ್ತೆ, ನಮಗೆ ಭಾಳ ಟೈಮ್ ವೇಸ್ಟ್ ಆಯ್ತು. ಅದು ಲೊಕೇಶನ್ ಬೇರೆ ಕಡೆ ಐತಿ. ಆ್ಯಂಡ್ ಲೋಕಲ್ ಗಾಡೀಸ್ ಒಳಗೆ ಬಿಡೋದಿಲ್ಲ. ಅಗೇನ್ ನೀವು ಒಂದು 300-400 ಮೀಟ್ರ್ ವಾಕ್ ಮಾಡಬೇಕಾಗ್ತೈತಿ. ಪಾರ್ಕಿಂಗ್ ಬೇರೆ ಕಡೆ ಐತಿ. ಪಾರ್ಕಿಂಗ್ ಎಲ್ಲಿ ಹೋದ್ರು ನಿಮ್ಗೆ 100 ರೂಪೀಸ್ ಕೊಡಾಕಬೇಕು. 5:30 ಇರೋಂಗೆ ಡೊನಾಪೋಲಾ ಬೀಚಿಗೆ ಹೋಗ್ರಿ. ಆ್ಯಂಡ್ ಸನ್ಸೆಟ್ ವ್ಯೂ ಸೀರಿಯಸ್ಲಿ ಅಲ್ಟಿಮೇಟ್ ಐತಿ. ಇಟ್ಸ್ ಲೈಕ್ ಬೆಸ್ಟ್. ಅಲ್ಲಿ ಟಿಕೆಟ್ ಐತಿ ಪರ್ ಹೆಡ್ 50 ರೂಪೀಸ್, 200 ರೂಪೀಸ್ ಕೊಡ್ಬೇಕು. ನೀವು ಅಲ್ಲಿ ರೀಚ್ ಆಗೋದು 5:30 ಒಳಗೆ. ಅಲ್ಲಿ ರೀಚ್ ಆಗೋಂಗೆ ಹೋಗ್ಬೇಕಂತಂದ್ರೆ ಯು ಬೆಟರ್ ನೀವು ಎಲ್ಲಿಂದಾದ್ರೂ ಲೊಕೇಶನ್ ನೋಡ್ಕೊರಿ. ಅದ್ರೊಳಗೆ ಟೈಮ್ ಡ್ಯೂರೇಷನ್ ಎಷ್ಟು ಕೊಡ್ತೈತಿ, ಡಿಸ್ಟೆನ್ಸ್ ಎಷ್ಟೈತೆ ನೋಡಿರಿ. ಮುಂದೆ ನೋಡಿರಿ ಆ ಸ್ಪಾಟ್ ಹೆಂಗೈತೆ ಅಂತ ತೋರಿಸ್ತೀನಿ. ಬಟ್ ನಾನು ಸ್ವಲ್ಪ ಲೇಟ್ ಹೋಗಿ ರೀಚ್ ಆಗಿದ್ದಕ್ಕೆ ನಮ್ಮ ವ್ಯೂ ಅಷ್ಟೇ ಸಿಕ್ತು. ಆ್ಯಂಡ್ ಕ್ರೌಡ್ನೂ ಭಾಳ ಇತ್ತು ಸೀಸನ್ ಟೈಮ್ ಅಂಥೇಳಿ. ಬೆಟರ್ ನೀವು ಒಂದು ಸ್ವಲ್ಪ ಜಲ್ದಿ ಹೋದ್ರಿಂದ ನಿಮ್ಗೆ ಬೆಟರ್ ವ್ಯೂಸ್ ಕಾಣ್ತೈತಿ.